ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುನಿತಾ ಆ್ಯಂಡ್ ಕೋ ಲೈಫ್. ಬೆಂಗಳೂರಲ್ಲಿರೋ ಜನಕ್ಕೆ ವೀಕೆಂಡ್ ಬಂತಂದರೆ ಎಲ್ಲಿಗಪ್ಪ ಹೋಗೋದು ಅಂತ ಚಿಂತೆ ಆಗಿಬಿಡುತ್ತೆ. ಒಂದು ದಿನದಲ್ಲಿ ಎಲ್ಲಿ ಹೋಗಿ ಬರೋದು, ಬೆಂಗಳೂರಲ್ಲಿ ಎಲ್ಲ ಪ್ಲೇಸ್ ನೋಡ್ಬಿಟ್ಟಿದ್ದೀವಿ ಅಂತ ಅನ್ಕೊತಾ ಇರ್ತೀವಿ. ಸೊ ಇಡೀ ವಾರ ಸ್ಕೂಲು, ಮನೆ, ಆಫೀಸು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ತುಂಬ ಕಿರಿಕಿರಿ ಆಗಿಬಿಟ್ಟಿರುತ್ತೆ. ಅದೆಲ್ಲ ಜಂಜಾಟದಿಂದ ಹೊರಗಡೆ ಬರಬೇಕು ಅಂದರೆ ಒಂದು ಒಳ್ಳೆ ಮನಸ್ಸಿಗೆ ನೆಮ್ಮದಿ ಸಿಗುವಂಥ ಪ್ಲೇಸ್ಗೆ ಹೋಗಬೇಕು. ಸೊ ಈಗ ನಾವು ಕೂಡ ಅಷ್ಟೇ ಬೆಂಗಳೂರಲ್ಲಿರುವ ಕನಕಪುರದಲ್ಲಿ ಪಿರಮಿಡ್ ವ್ಯಾಲಿ ಇದೆ ಅಲ್ವಾ, ಅಲ್ಲಿಗೆ ಬಂದಿದ್ದೀವಿ. ಇವಾಗ ಕಾರ್ ಪಾರ್ಕಿಂಗ್ಗೆ ನನ್ನ ತಮ್ಮ ಎಂಟ್ರಿ ಎಲ್ಲ ಮಾಡ್ತಾಯಿದ್ದಾನೆ, ಅಡ್ರೆಸ್ಸು, ಫೋನ್ ನಂಬರ್ ಎಲ್ಲ ಅಂತ ಹೇಳಿಬಿಟ್ಟು. ಸೊ ಈ ಪ್ಲೇಸು ನಾವು ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂದರೆ ಅದೇ ಎಲ್ಲ ಇದರಿಂದ ದೂರ ಇರೋದು. ಒಂದು ದಿವಸ ಫುಲ್ ಡೇ ಈ ಥರ ಮನಸ್ಸಿಗೆ ನೆಮ್ಮದಿ ಸಿಗುವಂಥ ಪ್ಲೇಸ್ಗೆ ಹೋದರೆ ಸ್ವಲ್ಪ ಮೈಂಡು ಮನಸ್ಸೆಲ್ಲ ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಪ್ಲೇಸ್ನ ನಾವು ಸೆಲೆಕ್ಟ್ ಮಾಡಿಕೊಂಡು ಬಂದಿದ್ದೀವಿ. ಹೆಸರು ಪಿರಮಿಡ್ ವ್ಯಾಲಿ ಇದೆಲ್ಲ ಬೋರ್ಡ್ ಜಂಗಲ್ ಥರನೇ ಇದೆ, ಚೆನ್ನಾಗಿರುತ್ತೆ. ಇಷ್ಟ ಆಗುತ್ತೆ ಬಣ್ಣ, ನಿಮಗೆ ಇಷ್ಟ ಆಗುತ್ತೆ. ನಿಮಗೆ ಈ ಪಿರಮಿಡ್ ವ್ಯಾಲಿ ಡಿಸ್ಟೆನ್ಸ್ ಎಷ್ಟಾಗುತ್ತೆ ಅಂದರೆ ಮೆಜೆಸ್ಟಿಕ್ಕಿಂದ 35 ಕಿಲೋಮೀಟ್ರ್ ಆಗುತ್ತೆ. ಆಮೇಲೆ ಬನಶಂಕರಿ ಕಡೆಯಿಂದ ಯಾರು ಬರೋರಿದ್ರೆ 27 ಕಿಲೋಮೀಟ್ರ್ ಆಗುತ್ತೆ. ಆಮೇಲೆ ನೈಸ್ ರೋಡಿಂದ 17 ಕಿಲೋಮೀಟರ್ಸ್ ಆಗುತ್ತೆ. ಸೊ ನಮಗೂ ಇದು 35 ಕಿಲೋಮೀಟರ್ಸ್ ಆಯಿತು ನಮ್ಮ ಮನೆಯಿಂದ. ಸೊ ನಾವು ರೀಚ್ ಆಗಿದ್ದೀವಿ. ಕೀ ಎಲ್ಲ ಐತೆ ಅಲ್ಲಿ ಲಾಕ್ ಮಾಡೋಕ್ಕೆ. ಸ್ವಲ್ಪ ಬೇಗ ಮಾಡ್ರಿ, ಅದು ಬರೋಣ ಆಫೀಸು. ಅಜ್ಜು ವಿನ ಬಂದಾರ, ಅಜ್ಜು ವಿನ ಬಂದಾರ. ಹಾಂ ಬಂದಾರ ನೋಡಿ. ಎಲ್ಲ ಕೂತಾರ ನೋಡಿ, ಇಲ್ಲ ಕುಂಬಿಲ್ಲ ಕಾರ ಬಳಿತಾರ್ದು. ಹಾಂ ಇಂಥದ್ದೇನೋ ಅವ್ರದ್ದು. ಹಾಂ ಹೌದಲ್ಲ, ನೀಲಿ ಕಲರ್. ಮಳೆ ಬರಾಕತ್ತೆ. ಹಾಂ ಬನ್ನಿ ಪಪ್ಪ ಹೋಗೋಣ. ಆಮೇಲೆ ಕ್ಲೋಸ್ ಆಯ್ತಂದ್ರೆ ಮಾಡ್ದಮ್ಮ. ಈ ಒಂದು ಪ್ಲೇಸನ್ನು ಒಂದು 40 ಎಕರೆ ಜಾಗದಲ್ಲಿ ನಿರ್ಮಾಣ ಮಾಡಿರೋದಂತೆ. ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಎಂಟ್ರೆನ್ಸ್ ಬರ್ತಿದ್ದಾಗಲೇ ಇಲ್ಲಿ ಬುದ್ಧ ಕೂತಿರೋದು ನಮಗೆ ಕಾಣಿಸ್ತು. ಅದನ್ನು ನೋಡ್ತಾ ಇದ್ರೇ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಕ್ಕಂಗೆ ಆಯಿತು. ಒಂಥರ ಶಾಂತಿ, ನೆಮ್ಮದಿ ನೋಡಿದರೆ ಸಾಕಲ್ವಾ, ಆ ಥರ ಅನಿಸುತ್ತೆ. ಸೊ ಎಂಟ್ರೆನ್ಸ್ಗೆ ಈ ಬುದ್ಧನ ನೋಡಿ ಖುಷಿ ಆಗೋಯ್ತು ನಮಗೆ. ಎಲ್ಲಿ ನೋಡಿದ್ರು ಗಿಡಗಳು, ಹಸಿರು ಹಸಿರು ಹಸಿರು, ಆ ಥರ ಚೆನ್ನಾಗಿ ಓಡಾಡೋದಕ್ಕೆ. ಪ್ರಣೀತ ಅಂತೂ ನಡೀತಾನೆ ಇಲ್ಲ, ಅವಳು ಬರೀ ಓಡೋದು. ಸೊ ಇಲ್ಲಿ ಯಾವುದೋ ಗಾಡಿಗಳು ಅದು ಇದು ಏನೂ ಓಡಾಡಲ್ಲ ಅಲ್ವಾ, ಚೆನ್ನಾಗಿ ಓಡಾಡ್ತಾ ಇದ್ಲು. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಅದನ್ನು ನೋಡಿದ್ರೆ ಒಂಥರ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಆ ಥರ ಪ್ಲೇಸು ತುಂಬ ಖುಷಿ ಆಯಿತು ಅದನ್ನು ನೋಡೋಕ್ಕೆ ನಮಗೆ. ಒಳ್ಳೆ ಪ್ಲೇಸ್ ಸೆಲೆಕ್ಟ್ ಮಾಡಿದ್ದೀವಿ ಅಂತ ಅಂದ್ಕೊಂಡ್ವಿ ನಾವು, ಖುಷಿ ಆಯಿತು. ಸೊ ಇದೇ ನೋಡಿ ಪಿರಮಿಡ್ ವ್ಯಾಲಿ ಎಷ್ಟು ಚೆನ್ನಾಗಿದೆ ಅಂದರೆ ಇದು ತ್ರಿಭುಜ ಆಕಾರದಲ್ಲಿದೆ.
ಸೊ ಸಖತ್ತಾಗಿದೆ ನೋಡೋಕ್ಕೆ ಮಾತ್ರ, ತುಂಬ ಚೆನ್ನಾಗಿದೆ. ಏನು ಹೇಳೋದು ಅಂತ ಗೊತ್ತಾಗಲಿಲ್ಲ. ಬಟ್ ಇದು ಯಾವುದಕ್ಕೆ ಏನು ಎಂಟ್ರೆನ್ಸ್ ಫೀಸ್ ಎಲ್ಲ ಏನೂ ಇಲ್ಲ ಇದಕ್ಕೆ. ಸೊ ಹಾಗೆ ಫ್ರೀ ಎಂಟ್ರೆನ್ಸ್ ಇರುತ್ತೆ. ಆಮೇಲೆ ಚಿಕ್ಕ ಮಕ್ಕಳನ್ನ ಒಳಗಡೆ ಬಿಡಲಿಲ್ಲ. ಯಾಕೆ ಅಂತಂದರೆ ಮಕ್ಕಳೆಲ್ಲ ಗಲಾಟೆ ಮಾಡ್ತಾರೆ ಅಂತ. ತುಂಬ ಜನ ಒಳಗಡೆ ಧ್ಯಾನ ಮಾಡ್ತಾ ಕೂತಿರ್ತಾರಂತೆ. ಸೊ ಮಕ್ಕಳು ಅಳೋದು, ಏನಾದ್ರು ಗಲಾಟೆ ಮಾಡಿದರೆ ಸೌಂಡ್ ಆಗುತ್ತೆ, ಧ್ಯಾನಕ್ಕೆ ಭಂಗ ಆಗುತ್ತೆ ಅಂತ ಹೇಳಿಬಿಟ್ಟು ಚಿಕ್ಕ ಮಕ್ಕಳನ್ನ ಬಿಡಲ್ಲ ಅಂತ ಹೇಳಿದರು. ಸೊ ಅದರಿಂದ ನಾನು ಫಸ್ಟು ಹೋಗ್ಬಿಟ್ಟು ಬಂದೆ. ಆಮೇಲೆ ನನ್ನ ಹಸ್ಬೆಂಡ್ ಹೋದರು. ಹಾಗಾಗಿ ಒಳಗಡೆ ಅದ್ಭುತ ಇರೋದೇ ಒಳಗಡೆ. ಸೊ ಒಳಗಡೆಗೆ ನಮಗೆ ಯಾವುದೇ ಪಿಕ್ಚರ್ನ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಸೊ ಇರಲಿ, ಪರವಾಗಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಈ ಪಿರಮಿಡ್ ಏನಂತಂದರೆ ವಿಶ್ವದ ಅತಿ ದೊಡ್ಡ ಧ್ಯಾನದ ಪಿರಮಿಡ್ ಅಂತ ಹೇಳ್ತಾರಂತೆ. ಮತ್ತು ರಾಷ್ಟ್ರೀಯ ಧ್ಯಾನ ಕೇಂದ್ರ ಇದು. ಈ ಪಿರಮಿಡ್ ಒಳಗಡೆ ಒಂದು ಟೈಮ್ಗೆ 5,000 ಜನ ಕೂತ್ಕೊಂಡು ಧ್ಯಾನ ಮಾಡ್ಬೋದಂತೆ, ಅಷ್ಟು ದೊಡ್ಡದಾಗಿದೆ ಅಂತ ಅಲ್ಲೆಲ್ಲ ಬರೆದಿತ್ತು. ಸೊ ತುಂಬ ಚೆನ್ನಾಗಿತ್ತು. ಇದನ್ನು 2003ಯಲ್ಲಿ ಬ್ರಹ್ಮರ್ಷಿ ಪಂಡಿತ್ಜಿಯವರು ಇದನ್ನು ಸ್ಥಾಪನೆ ಮಾಡಿರುವಂಥದ್ದು. ನಾವು ಈ ಪ್ಲೇಸ್ನ ಕಾರು, ಬಸ್ಸು ಇಲ್ಲಾಂದರೆ ಬೈಕಲ್ಲಿ ನಾವು ಹೋಗ್ಬೋದು. ಬೆಳಗ್ಗೆ 6 ಗಂಟೆಯಿಂದ ನಾವು ಎಂಟ್ರೆನ್ಸ್ ಪಡ್ಕೋಬೋದು ಇದಕ್ಕೆ. ಸಾಯಂಕಾಲ 6 ಗಂಟೆವರೆಗೂ ಎಂಟ್ರಿ ಇರುತ್ತೆ. ಸೊ ತುಂಬ ಚೆನ್ನಾಗಿದೆ. ಇಲ್ಲಿ ಒಳಗಡೆ ಚಿಕ್ಕ ಕ್ಯಾಂಟೀನ್ ಥರ, ಇಲ್ಲಿ ಮರದ ವಸ್ತುಗಳು, ಬುದ್ಧನ ಸ್ಟ್ಯಾಚ್ಯೂಸು, ಆಮೇಲೆ ಮಕ್ಕಳ ಆಟಿಕೆ ಸಾಮಾನ್ಸು, ಆಮೇಲೆ ಧ್ಯಾನ ಮತ್ತು ನೆಮ್ಮದಿ ಏನೋ ಒಳ್ಳೆ ಬುಕ್ಸ್ಗಳಿದ್ದಾವೆ. ಇದಕ್ಕೆ ಧ್ಯಾನಕ್ಕೆ ಸಂಬಂಧಪಟ್ಟಿರುವಂಥ ಒಳ್ಳೆ ಬುಕ್ಸ್ಗಳಿತ್ತು ಅಲ್ಲಿ. ಚೆನ್ನಾಗಿತ್ತು. ಒಳ್ಳೆ ಎಲ್ಲ ಮರದ ಐಟಮ್ಸ್ ಜಾಸ್ತಿ, ಆಟಿಕೆ ಸಾಮಾನುಗಳಾಗಲಿ, ಆಮೇಲೆ ಇದು ಟೀ ಟ್ರೇಗಳಂತ ಹೇಳ್ತೀವಲ್ಲ ಅದು, ಫ್ಲೂಟು, ಮಕ್ಕಳ ಆಟಿಕೆ ಸಾಮಾನು ಎಲ್ಲ ಮರದಿಂದ ಮಾಡಿರುವಂಥದ್ದು, ಎಲ್ಲ ವುಡ್ಡಿಂದ ಮಾಡುವಂಥ ಸಾಮಾನುಗಳು ಜಾಸ್ತಿ ಇತ್ತು ಅಲ್ಲಿ. ತುಂಬ ಚೆನ್ನಾಗಿತ್ತು. ಅಲ್ಲೂ ಇದು ಫುಲ್ ಇದೆಲ್ಲ ಪಾರ್ಕ್ ಥರ ಇದೆ. ಚೆನ್ನಾಗಿದೆ. ಈ ಸಿಕ್ಕಾಪಟ್ಟೆ ದೊಡ್ಡದು, 40 ಎಕರೆ ಅಂದರೆ ಎಷ್ಟು ದೊಡ್ಡದಾಗಿರುತ್ತೆ. ಸೊ ಅಷ್ಟು ದೊಡ್ಡ ಜಾಗದಲ್ಲಿ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಒಂದು ಯಾವುದೋ ಕಾರು, ಬೈಕು, ಬಸ್ಸು ಏನೂ ಸೌಂಡ್ ಇಲ್ಲ. ಬರೀ ಚಿಕ್ಕದಾಗಿ ಏನೋ ಎಲೆಗಳ ಸೌಂಡು, ಗಾಳಿ ಸೌಂಡು, ಈ ಚಿಕ್ಕ ಪಕ್ಷಿಗಳ ಸೌಂಡು ಬರೀ ಇದೇ ಕೇಳಿಸ್ತಾ ಇತ್ತು ಅಲ್ಲಿ. ಯಾವ ಕಡೆ ನೋಡಿದರೂ ಹಸಿರಾಗಿರೋದು. ಸೊ ಈ ಥರ ಎಲ್ಲ ಇತ್ತು. ಚೆನ್ನಾಗಿತ್ತು. ತುಂಬ ನೆಮ್ಮದಿ ಅನ್ನಿಸ್ತು. ಒಳಗಡೆ ಹೋಗಿದ್ರೆ, ನೀವು ಒಳಗಡೆ ಎಲ್ಲ ನಾವು ವಿಡಿಯೋ ಮಾಡಿದರೆ ತುಂಬ ಚೆನ್ನಾಗಿರೋದು. ಸೊ ಅಲ್ಲೆಲ್ಲ ಅಲೌ ಮಾಡಲಿಲ್ಲ ಅವರು. ಇಲ್ಲಿ ಗೋಶಾಲೆನೂ ಕೂಡ ಇದೆ. ಸೊ ಇವಾಗ ನಾವು ಗೋಶಾಲೆಗೆ ಹೋಗ್ತಾ ಇರುವಂಥದ್ದು. ಸೊ ಇಲ್ಲಂತೂ ಪಾರ್ಥ ಅದು ಹಸುಗಳನ್ನು ನೋಡ್ತಾ ಇದ್ದಂಗೆ ಅವನಿಗೆ ಸಿಕ್ಕಾಪಟ್ಟೆ ಖುಷಿ ಅಂದರೆ ಸಿಕ್ಕಾಪಟ್ಟೆ ಖುಷಿ. ಅಲ್ಲಿ ಎಂಟ್ರೆನ್ಸಲ್ಲೇ ಒಬ್ಬರು ಕೂತಿದ್ದಾರೆ. ಅವರು ಯಾರಲ್ಲಿ ಬಂದು ಅದನ್ನು ಹಸುಗಳನ್ನೆಲ್ಲ ನೋಡ್ತಾರೆ, ಅವರಿಗೆ ಹುಲ್ಲು ಕೊಡೋಕ್ಕೆ, ಹಸು ಬಾಯಿಗೆ ಕೊಡೋಕ್ಕೆ ಹುಲ್ಲನ್ನು ಈ ಪ್ರತಿಯೊಬ್ಬರು ಬಂದವ್ರಿಗೆಲ್ಲ ಒಂದು 2 ಕಡ್ಡಿ ಕೊಡ್ತಾಯಿದ್ರು. ಹಾಗೆ ನಮ್ಮ ಪರಿಣಿತ ಮತ್ತು ನಮ್ಮ ಪಾರ್ಥ ಒಂದು 3-4 ಸಾರಿ ರಿಪೀಟ್ ಇಸ್ಕೊಂಡು ಆ ಹಸುಗಳಿಗೆ ತಿನ್ನಿಸೋಕ್ಕೆ ಅಷ್ಟು ಆಸೆ ಅವ್ರಿಗೆ, ಅದು ಬಾಯಲ್ಲಿ ಕೊಡೋಕ್ಕೆ ಅಷ್ಟು ಇಷ್ಟಪಟ್ಟರು ಮಕ್ಕಳು. ಹಸುಗಳದಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಏನು ಹೇಳೋದು ಹೇಳಿ, ಎಷ್ಟು ಕ್ಲೀನಾಗಿಟ್ಟಿದ್ರು ಆ ಪ್ಲೇಸ್ ಅಂದರೆ, ಒಂಚೂರು ಗಲೀಜಾಗಿರಲಿಲ್ಲ, ಏನಿಲ್ಲ, ಅಷ್ಟು ಚೆನ್ನಾಗಿದೆ. ನೋಡಿ, ನಾನು ಇಲ್ಲಿ ಕೊಡ್ತಾಯಿದ್ದೀನಿ ಅದಕ್ಕೆ ಹುಲ್ಲನ್ನು. ಸೊ ಪ್ರಣೀತಾಗೆ ಭಯ ಒಂದು ಸ್ವಲ್ಪ. ಆಮೇಲೆ ಒಂದು ಸಾರಿ ಕೊಟ್ಟ ಮೇಲೆ ಅವಳಿಗೆ ಭಯನೂ ಹೋಯಿತು. ಆಮೇಲೆ 3-4 ಸಾರಿ ಪದೇ ಇಸ್ಕೊಂಡು ಅವುಗಳಿಗೆ ಅದನ್ನು ಹುಲ್ಲನ್ನು ತಿನ್ನಿಸ್ತಾ ಇದ್ಲು. ಪಾರ್ಥನೂ ಅಷ್ಟೇ, ಅಲ್ಲಿಂದ ಬರೋಕ್ಕೆ ರೆಡಿ ಇಲ್ಲ ಅವನು. ವಾಪಸ್ ಕರ್ಕೊಂಬರೋದಕ್ಕೆ ಅಷ್ಟು ಜೋರಾಗಿ ಅಳ್ತಾ ಇದ್ದ. ಸೊ ಈ ಪ್ರಾಣಿಗಳನ್ನ ನೋಡಿಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಆಯಿತು. ಬರೀ ಕಾರು, ಬಸ್ಸು, ರೋಡು ಸೌಂಡು ಇದೇ ಕೇಳಿ ಸಿಕ್ಕಾಪಟ್ಟೆ ಬೋರಾಗಿ ಹೋಗಿತ್ತು ನಮಗಂತೂ. ಸೊ ಚೆನ್ನಾಗಿತ್ತು ಫ್ರೆಂಡ್ಸ್. ಈ ಪಿರಮಿಡ್ ವ್ಯಾಲಿಗೆ ಮುಂಚೆ ಮೈತ್ರೇಯ ಬುದ್ಧ ವಿಶ್ವಾಲಯ ಅಂತ ಕರಿತಾ ಇದ್ರಂತೆ. ಅದನ್ನೇ ಇವಾಗ ಪಿರಮಿಡ್ ವ್ಯಾಲಿ ಅಂತ ನಾವು ಕರೆಯುವಂಥದ್ದು. ಸೊ ಇಲ್ಲೊಂದು ಲಾಫಿಂಗ್ ಬುದ್ಧ ಇದೆ, ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ದೂರದಿಂದ ನೋಡಿ ಈ ಥರ ಕಾಣಿಸ್ತಾ ಇದೆ ಪಿರಮಿಡ್ ವ್ಯಾಲಿ. ಸೊ ಇಷ್ಟೆಲ್ಲ ಓಡಾಡಿ ಸ್ವಲ್ಪ ಸುಸ್ತಾಗಿದ್ದರಿಂದ ಒಂದು ಟೀ ಬ್ರೇಕ್ ತಗೊಳ್ಳೋಣ ಅಂತ ಅಲ್ಲೇ ಒಂದು ಹೋಟೆಲು
ಒಂದು ಟೀ ಬ್ರೇಕ್ ತೊಗೊತಾ ಇದ್ದೀವಿ. ಆಮೇಲೆ ಪ್ರಣೀತ ಮಕ್ಕಳು ಕೇಳಬೇಕಾ ಅದು ಬೇಕು ಇದು ಬೇಕು ಅಂತ ಕೇಳ್ತಾಯಿದ್ರು. ಸೊ ಏನೋ ಒಂದು ಸ್ನ್ಯಾಕ್ಸ್ ತೊಗೊಂಡ್ರು ನನ್ನ ಹಸ್ಬೆಂಡು. ಸೊ ಒಂದು ಒಳ್ಳೆ ಕಾಫಿ ತೊಗೊಂಡ್ವಿ. ಆ್ಯಕ್ಚುಲಿ ನಾವು ಕಾಫಿ ಕುಡಿದು ಒಂದು ಬ್ರೇಕ್ ತೊಗೊಂಡು ಮತ್ತು ನೆಕ್ಸ್ಟು ಬೋಟಿಂಗ್ ನೋಡಿದ್ರಲ್ಲ ಸ್ಟಾರ್ಟಿಂಗಲ್ಲಿ, ಈಗ ಬೋಟಿಂಗ್ ಕಡೆಗೆ ಹೋಗಬೇಕು ನಾವು. ತನ್ನಲ್ಲ ಬಿಡಿ. ಇರು ಒಂದು ನಿಮಿಷ ಹಾಕಲ್ವಾ? ನಡೀತಾ ಪಾಠ. ಸೊ ಇವಾಗ ನಾವು ಬೋಟಲ್ಲಿ ಹೋಗೋದಕ್ಕೆ ರೆಡಿ ಆಗಿದ್ದೀವಿ. ಪಾರ್ಥ ಅದನ್ನೆಲ್ಲ ಜಾಕೆಟ್ ಹಾಕೊಂಡ್ಬಿಟ್ಟ, ಲೈಫ್ ಜಾಕೆಟ್ ಹಾಕ್ಕೊಂಡು ನಿಂತ್ಕೊಳ್ಳೋಕ್ಕೆ ರೆಡಿ ಇಲ್ಲ, ಅದ್ರಲ್ಲಿ ಹೋಗ್ಬಿಡ್ಬೇಕು ಅಂತ ಈಗ ಅವನು ಬೋಟಲ್ಲಿ. ಸೊ ಅಷ್ಟು ಕಿರಿಕಿರಿ. ಯಾವುದು ನಮ್ಮದು ಬರಬೇಕಲ್ವಾ, ಟಿಕೆಟ್ಸ್ ಎಲ್ಲ ಇತ್ತು ಅಲ್ಲಿ. ನಮ್ಮ ಟಿಕೆಟ್ ಬರೋವರೆಗೂ ನಾವು ವೇಟ್ ಮಾಡಬೇಕಿತ್ತು. ಸೊ ಅಲ್ಲಿವರೆಗೂ ರೆಡಿಯಾಗಿ ಕೂತ್ಕೊಂಡಿದ್ದೀವಿ ನಾವು. ಅವ್ನು ಕೂತ್ಕೊಳ್ಳೋಕೆ ರೆಡಿನೇ ಇಲ್ಲ. ಅಲ್ಲಿ ಹೋಗಬೇಕು ಅಂತ ಒಂದೇ ಸಮನೆ ಗಲಾಟೆ ಅವನದು. ಸೊ ಅದನ್ನು ಚೆನ್ನಾಗಿತ್ತು. ಮಕ್ಕಳೆಲ್ಲ ಎಂಜಾಯ್ ಮಾಡಿದರು. ಪಾಪುಗೆ ಸಿಕ್ಕಾಪಟ್ಟೆ ಖುಷಿಯಾಗಿದ್ದು ಇವತ್ತು. ನೀರಲ್ಲಿ ಹೋಗ್ತಾ ಇದ್ನಲ್ಲ, ಸೊ ಅದಕ್ಕೆ ಕಳ್ಕೊರೋಣ ಆಮೇಲೆ ಲಾಸ್ಟ್. ಹಾಂ अरे सर पैर दोनों सेट करो पहले, बोर्ड धक्का है उससे। बच्चों के तो सामने फिर ಆಗತ್ತಾ सर इससे जाओ। ಕೇಳ್ಕುತ್ತು ಕೈ ಕೊಡು. ಅಲ್ಲ ಕರೆಕ್ಟಾಗಿ ಕೂತು ಇಲ್ಲೇ ಹೋಯ್ತಂತ. ಇಲ್ಲ ಈ ಕಡೆ ಅದು ಆನ್ ಮಾಡಿ ಪಾಸ್ ಮಾಡಿ. ಇಲ್ಲ ಆನ್ ಆಗಿದೆ. ಬಿಡು ಅಷ್ಟೇ ಬಿಡು. ಏಯ್ ಕೂಚು. ಪ್ರಣೀತ ನೀರು ಟಚ್ದಾಗತ್ತಾ? ನೀರು ಕೈ ಸಿಗುತ್ತಾ ನೋಡೋಣ? ತೆಗಿ ನೋಡೋಣ ನೀರು, ಇಡೀ ನೋಡೋಣ ನೀರು. ತುಳಿಬೇಕು. ಸ್ಲೋ ಮಾಡು, ಸ್ಲೋ ಮಾಡು, ಸ್ಲೋ ಮಾಡು. ಫಾಸ್ಟು ಇಲ್ಲ ಫಾಸ್ಟು. रिवर्स थोड़ी घूमो। हाँ रिवर्स ಸ್ಲೋ ಮಾಡು. ಫ್ರಂಟು इल्ल ಇಲ್ಲಿ ಹ್ಯಾಂಡಲ್ ಐತ್ರಿ ಅದು. ಹಾಂ ತುಳಿಪಮ್ ಫ್ರಂಟ್ ಸೈಡ್ ಹೋಗ್ಬಿಡ್ರೆ, ಸೈಡ್ ಹೋಗ್ಬಿಡ್ರಿ. ಯಾಕಡೆ ಈ ಕಡೆ ಯಾಕೆ? ಹಾಂ ಹಾಂ
ಹಾಗೆ ಹೋಗ್ತಾ ಇರಬೇಕಾದ್ರೆ ಒಂದು ಹಾವನ್ನ ನೋಡಿದ್ವಿ ನಾವು. ಬಟ್ ತುಂಬ ದೊಡ್ಡದಲ್ಲ, ಚಿಕ್ಕದಾಗಿ ನಿಮಗೆ ಕಾಣಿಸ್ತಾ ಇದೀವಿ ಇಲ್ವೋ ಗೊತ್ತಿಲ್ಲ ನನಗೆ. ಸೊ ಒಂದು ಸ್ನೇಕ್ ಕೂಡ ನೋಡಿದ್ವಿ ನಾವು, ಚಿಕ್ಕದಾಗಿತ್ತು, ಅಷ್ಟೊಂದೇನು ದೊಡ್ಡದಾಗಿರಲಿಲ್ಲ. ಸಡನ್ನಾಗಿ ಹೋಗ್ಬಿಡ್ತದೆ ಅಲ್ಲೇ. ಸೊ ನಿಮ್ಗೆ ಕಾಣಿಸ್ತಿಲ್ಲೋ ಗೊತ್ತಿಲ್ಲ, ಅದೊಂದು ನೋಡಿದ್ರು ಮಕ್ಕಳು. ತುಂಬ ದೊಡ್ಡದಾಗೇನಿರಲಿಲ್ಲ ಇದು ನೀರು, ಚಿಕ್ಕ ಜಾಗದಲ್ಲಿ ಇದ್ದಿದ್ದು. ಅಷ್ಟೊಂದು ಕ್ಲೀನಾಗಿರಲಿಲ್ಲ ನೀರು. ನೋಡಿ ಎಷ್ಟು ಗ್ರೀನಾಗಿದೆ. ಸೊ ಇವರಿಗೆಲ್ಲ ಸಿಕ್ಕಾಪಟ್ಟೆ ಖುಷಿ. ಪ್ರಮೋದಿತನಿಗೆ ತಾನೇ ಇದು ಕೈಲಿ ಹಿಡ್ಕೊಂಡು ಇದು ಮಾಡ್ಕೊಂಡು ಹೋಗ್ತಾರಲ್ಲ, ಆ ಥರದಲ್ಲಿ ಹೋಗಬೇಕು ಅಂತ ಆಸೆ ಇತ್ತೊಳಗೆ. ಬಟ್ ಅದು ಇಬ್ರಿಗೆ ಮಾತ್ರ ಅಂತೆ ಅದು. ಸೊ ನಾವು ಫ್ಯಾಮ್ಲಿ ಎಲ್ಲ ಹೋಗಬೇಕಲ್ವ, ಅದಕ್ಕೆ ಈ ಥರ ಬೋಟಲ್ಲಿ ಬಂದ್ವಿ. ಪಾರ್ಥರ್ಗೆ ಅವ್ನಿಗೆ ಫಸ್ಟ್ ಟೈಮ್ ಅಲ್ವಾ ಇದು, ಸಿಕ್ಕಾಪಟ್ಟೆ ಖುಷಿಯಾಗಿತ್ತು ಅವನಿಗೆ. ಚೆನ್ನಾಗಿ ಎಂಜಾಯ್ ಮಾಡ್ದ ಅವನು. ಅವ್ನು ನೀರು ಟಚ್ ಮಾಡಬೇಕು ಅಂತ. ಇಲ್ಲ ಪಂಡಿತ ಹಿಂದ್ಗಡೆ ಪ್ಯಾಂಟ್ ಹತ್ರ ಇನ್ನು ಬ್ಯಾಕ್ ಕಡೆ ಬಂದ್ಬಿಟ್ಟು ಆ ಕಡೆ ಹೋಗ್ಬೇಡ. ಸ್ನೇಕ್ ಇತ್ತು, ಹೊಡಿದ ಸ್ನೇಕ್ ಇತ್ತು. ಐತೆ ನಮ್ಮ ನೀರು ಸ್ನೇಕ್ ಇದು ಮಾಡ್ಸೋಂತ ಪ್ರತಿಪಾದ. ಸೊ ನಮ್ದು ಒನ್ ಡೇ ಮುಗಿತ್ತು. ನಾವು ಅಲ್ಲಿಂದ ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆ ಕಡೆ ಹೊಟ್ಟಿದ್ದೀವಿ. ಪಾರ್ಥ ಗಾಡಿ ಓಡಿಸ್ತಾರಂತೆ ನೋಡಿ. ಕೈ ಹಿಡಿಯಕ್ ಬಿಡ್ತಾ ಇಲ್ವಾ? ಬಿಡ್ತಾ ಇಲ್ಲ. ಹೌದಾ? ಅವನೇ ಓಡಿಸ್ತಾರ. ಓಡಿಸಿ ಈ ಕಡೆ ಓಡಿಸಪ್ಪ, ಈ ಕಡೆ ತಿರು. ಗೇರ್ ಹಾಕ್ಬೇಡ, ಗೇರ್ ಹಾಕ್ಬೇಡ. ಈಗ ಗೇರ್ ಹಾಕೈತಿ, ಈಗ ಇಷ್ಟೇ ಸಾಕು ಓಡಿಸ್ಲಿ. ಹೊಟ್ಟೆ ಹಿಂದೆ ಬಂದ ಕೇಳವ. ಸಾಕು, ಗೇರ್ ಹಾಕ್ಬೇಡಿ. ಬಬೋ ಐತಿ ಕಡೆ ರೈಟ್ ತಗೋ, ರೈಟ್. ರೈಟ್ ತಗೋ. ಕಡೆ ನೋಡಲ್ಲಿ. ಈ ಕಡೆ ಓಡಿಸಿ. ಸೊ ಹೀಗಿತ್ತು ನಮ್ಮ ಒನ್ ಡೇ ಟ್ರಿಪ್ಪು. ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ. ಸೊ ನೀವು ಕೂಡ ಎಂಜಾಯ್ ಮಾಡಿದ್ರಿ ಅಂತ ನಾನು ಅಂದ್ಕೊಳ್ತೀನಿ. ಸೊ ನಿಮಗೂ ಯಾರಿಗಾದ್ರೂ ಈ ಪ್ಲೇಸ್ಗೆ ಹೋಗ್ಬೇಕು ಅನಿಸಿದ್ರೆ ಖಂಡಿತ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ, ನಿಮಗೂ ಚೇಂಜಸ್ ಕಾಣಿಸುತ್ತೆ ಇಲ್ಲಿ ಹೋಗಿ ಬಂದಮೇಲೆ. ಸೊ ಹೀಗಿತ್ತು ಇವತ್ತಿನ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮತ್ತೆ ಹೊಸ ವ್ಲಾಗ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.